ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ವಿಡಿಯೋ ಏನಂದರೆ, ಒಂದು ವಾರಕ್ಕೆ ಅಂಥೇಳಿ ಅಪ್ಪ ಅಮ್ಮನೊಟ್ಟಿಗಿರ್ಲಿಕ್ಕೆ ಹೋಗಿದ್ದೆ. ಆ ಟೈಮ್ನಲ್ಲಿ ಒಂದು 3-4 ದಿನ ಸುಮ್ಮನೆ ಹೀಗೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಟ್ಕೊಂಡಿದ್ದೆ. ಅಂದರೆ ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೇನೆ ಅಂಥೇಳಿ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ವೆಲ್ಕಮ್ ಟು ದ ವ್ಲಾಗ್. ನೀವೀಗ ನೋಡ್ತಿರೋದು ನನ್ನಮ್ಮ. ಅವರು ಮನೆ ಗುಡಿಸ್ಲಿಕ್ಕೆ ಅಂತೇಳಿ ಹಿಡಿಸುಡಿ ಮಾಡ್ತಿದ್ದಾರೆ. ಊರಿನಲ್ಲಿರುವವರಿಗೆ ಆಬ್ವಿಯಸ್ಲಿ ಗೊತ್ತಿರ್ತದೆ. ದೋಸ್ ಹೂ ಡೋಂಟ್ ನೋ, ಇದು ತೆಂಗಿನ ಗರಿಯ ಕಡ್ಡಿಗಳಿಂದ ಮಾಡುವಂಥ ಹಿಡಿಸುಡಿ. ಅಡಿಕೆ ಮರದ ಸೋಗೆ ಗರಿಗಳಿಂದ ಕೂಡ ಮಾಡ್ತಾರೆ. ಅದು ಗುಡಿಸ್ಲಿಕ್ಕೆ ಒಳ್ಳೇದಾಗ್ತದೆ, ಬಟ್ ಬಾಳಿಕೆ ಕಮ್ಮಿ. ತೆಂಗಿನ ಗರಿಯದ್ದಾದರೆ ಬಾಳಿಕೆ ಕಂಪ್ಯಾರಿಟಿವ್ಲಿ ಜಾಸ್ತಿ. ಸೊ ದ ಥಿಂಗ್ ಈಸ್, ನಾವು ಪೇಟೆಯಿಂದ ಹಿಡಿಸುಡಿ ತರೋದಿಲ್ಲ, ಮನೆಯಲ್ಲೇ ಮಾಡ್ತೇವೆ. ಬೇಸಿಕಲಿ ಒಳ್ಳೊಳ್ಳೆ ಉದ್ದ ಇರುವ ತೆಂಗಿನ ಗರಿಯನ್ನು ಚೂರಿ ಅಥವಾ ಚಾಕುವಿನ ಹೆಲ್ಪಿಂದ ಕಡ್ಡಿ ಬೇರೆ ಗರಿ ಬೇರೆ ಬೇರೆ ಮಾಡ್ತೇವೆ. ಒಂದು ವೇಳೆ ಹಸಿ ಗರಿಗಳ ಕಡ್ಡಿಗಳಾಗಿದ್ರೆ ಬಿಸಿಲಿಗೆ ಒಣಗಿಸ್ಬೇಕಾಗ್ತದೆ. ಮತ್ತು ಎಷ್ಟು ಬೇಕಷ್ಟು ಕಡ್ಡಿಗಳನ್ನು ತಗೊಂಡು ಒಂದು ಬಳ್ಳಿಯಿಂದ ಕಟ್ಟಿದರೆ ಹಿಡಿಸುಡಿ ರೆಡಿ ಆಗ್ತದೆ. ಅದಾದಮೇಲೆ ಈ ಥರ ಗರಿಗಳು ಉಳಿದಿರ್ತದಲ್ವಾ, ಅದನ್ನು ವೇಸ್ಟ್ ಮಾಡೋದಿಲ್ಲ. ಅಡಿಗೆ ಮಾಡಲಿಕ್ಕೆ ಅಡುಗೆ ಒಲೆಗೆ ಅಥವಾ ಸ್ನಾನಕ್ಕೆ ಬಿಸಿನೀರು ಕಾಯಿಸ್ಲಿಕ್ಕೆ ಅದರ ಒಲೆಗೆ ಕೂಡ ಯೂಸ್ ಮಾಡ್ತೇವೆ. ಸುಮಾರು ದಿನದಿಂದ ನನಗೆ ರೆಡ್ ಸಾಸ್ ಪಾಸ್ತಾ ತಿನ್ನಬೇಕು ಅಂತ ಅನಿಸ್ತಿತ್ತು. ಆ್ಯಂಡ್ ಈಗ ಸಂಜೆ ಕೂಡ ಆಗಿದೆ, ಹಾಗೆ ಸ್ವಲ್ಪ ಹಸಿವಾಗ್ತಾ ಕೂಡ ಇತ್ತು. ಪ್ರಾಪರಾಗಿ ಪಾಸ್ತಾ ಮಾಡಲಿಕ್ಕೆ ಬೇಕಾದ ವಸ್ತುಗಳೆಲ್ಲ ಇತ್ತು ನನ್ನ ಹತ್ರ, ಬಟ್ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಪ್ರೀಮಿಕ್ಸ್ ಬರ್ತದಲ್ಲ ಪಾಸ್ತಾದು, ನೆಸ್ಲೆ ಅವರದ್ದು, ಅದರಿಂದ ಒಂದು ಸಿಂಪಲ್ ರೆಡ್ ಸಾಸ್ ಪಾಸ್ತಾ ಮಾಡಿ ತಿಂದೆ. ಇನ್ನು ಅಮ್ಮ ಟೀ ಮಾಡ್ತಿದ್ದಾರೆ. ಒಂದು ವಿಷಯ ಆಯಿತಾ, ನಮ್ಮ ಕಡೆ ಎಲ್ಲರೂ ಯೂಶ್ವಲಿ ಟೀಯನ್ನು ಚಾಯೆ ಅಂತಲೇ ಹೇಳೋದು. ನಮ್ಮಲ್ಲಿ ಎಲ್ಲರೂ ಯಾರು ಯಾವ ಭಾಷೆ ಮಾತಾಡೋರಿದ್ದರೂ ಕೂಡ ಅಷ್ಟೇ, ಅದು ಟೀಗೆ ತಲುಪುವಾಗ ಚಾಯನೇ ಆಗಿರ್ತದೆ. ತುಳು, ಕನ್ನಡ ಅಥವಾ ನಾವು ಮನೇಲಿ ಬೇರೆ ಯಾವುದಾದ್ರೂ ಭಾಷೆ ಮಾತಾಡುವವರಿದ್ದರೂ ಕೂಡ ಅದು ಟೀ ನಮಗೆ ಚಾಯನೇ, ಒಂದು ಲೋಕಲ್ ವರ್ಡ್ ಥರ ಯೂಸ್ ಮಾಡ್ತೇವೆ. ಸೊ ನಮ್ಗೆ ಈ ಕಡೆ ಟೀ ಚಾಯನೇ ಆಗಿರ್ತದೆ. ಹಾಗೆ ನನ್ನಮ್ಮ ಮಸಾಲೆ ಪುರಿ ಕೂಡ ರೆಡಿ ಮಾಡಿದ್ರಾಯಿತು. ಸಂಜೆ ಹೊತ್ತಿಗೆ ತಿನ್ನಲಿಕ್ಕೆ ಗಮ್ಮತ್ತಾಗ್ತದೆ ಅಂಥೇಳಿ ಅದು ಕೂಡ ರೆಡಿ ಮಾಡ್ತಿರೋದು. ನೀರುಳ್ಳಿ ಟೊಮೆಟೊ ಕೂಡ ಹೆಚ್ಚಿಗೆ ಕೊಟ್ಟೆ. ಏನಂದರೆ ಪೂರಿ ಕೂಡ ಮನೆಯಲ್ಲೇ ಮಾಡಿದ್ದು, ಹೊರಗಡೆಯಿಂದ ತರಿಸಿದ್ದೇನಲ್ಲ. ಐ ಹ್ಯಾವ್ ದಟ್ ರೆಸಿಪಿ ವಿಡಿಯೋ, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ನಾನು. ಏನಂದರೆ ಅದರಲ್ಲಿ ಮಸಾಲೆ ಪುರಿಯನ್ನು ಸ್ಕ್ರ್ಯಾಚಿಂದ ಹೇಗೆ ಮಾಡೋದು ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ, ದಿಸ್ ಈಸ್ ದ ಬೆಸ್ಟ್ ಥಿಂಗ್. ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲ ಮನೆಗಳಲ್ಲಿ ಕೂಡ ಸಂಜೆ ಹೊತ್ತು ಏನಾದರೂ ಕುರ್ಕುಲು ತಿಂಡಿ ಅಥವಾ ಈ ಥರ ಚಾಟ್ಸ್ ಆಗಿರ್ಬೋದು, ಬಿಸಿ ಬಿಸಿ ಟೀ ಜೊತೆ ಕುಡಿಯೋದು, ಸುಮಾರು ಹೊತ್ತು ಮನೆಯವ್ರ ಜೊತೆ ಹರಟೆ ಹೊಡೆಯೋದು, ಒಳ್ಳೆ ಟೈಮ್ ಪಾಸ್ ಆಗ್ತದೆ. ಟೀ ಎಲ್ಲ ಆದಮೇಲೆ ಸಂಜೆ ಸಣ್ಣ ಪುಟ್ಟ ಕೆಲಸಗಳಿರ್ತದಲ್ಲ, ಅದೇ ಬಿಸಿಲಿಗೆ ಏನಾದರೂ ಒಣಗ್ಲಿಕ್ಕೆ ಇಟ್ಟದನ್ನು ತೆಗೆದಿಡೋದು, ಒಣಗಿದ ಬಟ್ಟೆಗಳನ್ನೆಲ್ಲ ಮರ್ಚಿಡೋದು, ಇಂಥದ್ದನ್ನೆಲ್ಲ ನಾನು ಮತ್ತು ಅಮ್ಮ ಸೇರಿ ಮಾಡಿ ಮುಗಿಸಿದ್ವಿ. ಇವತ್ತು ಅಪ್ಪ ನನಗೆ ಅಕ್ಕಿ ಕಡುಬು ಹೇಗೆ ಮಾಡೋದು ಅಂತ ಕಲಿಸಿಕೊಡ್ತಿದ್ದಾರೆ. ರಾತ್ರಿಗೆ ಹೇಗೂ ತಿಂಡಿ ಆಗಬೇಕಿತ್ತು, ಹಾಗಾಗಿ ಅಮ್ಮ ಅಪ್ಪನ ಹತ್ರ ಹೇಳಿದರು ಏನಾದ್ರು ತಿಂಡಿ ಮಾಡ್ತೀರಾ ಅಂತ. ಸೊ ಅಪ್ಪ ತಿಂಡಿ ಮಾಡಲಿಕ್ಕೆ ಅಂತ ಹೊರಟರು. ನೋಡುವ, ನನಗೂ ಕೂಡ ಜೊತೆ ಕಲ್ತ ಹಾಗಾಗ್ತದೆ ಅಂಥೇಳಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಅಕ್ಕಿ ಕಡುಬು ಇದೊಂದು ಅಥೆಂಟಿಕ್ ಹೆಲ್ದಿ ರೆಸಿಪಿ. ನಮ್ಮ ಮಲೆನಾಡು, ಮಂಗಳೂರು, ಕಾಸರಗೋಡು ಕಡೆ ಎಲ್ಲ ತುಂಬ ಜಾಸ್ತಿ ಈ ತಿಂಡಿಯನ್ನು ಮಾಡೋದು. ಅಕ್ಕಿಯನ್ನು ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಟು, ಅಕ್ಕಿದ್ದು ಕಡಿ ಬರ್ತದಲ್ಲ ಅದರ ಅದಕ್ಕೆ ರುಬ್ಬಿಕೊಂಡು ಮತ್ತೆ ಅದಕ್ಕೆ ನೀರು ಸೇರಿಸಿ ಈ ಥರ ಬೇಯಿಸ್ಕೊಳ್ಬೇಕಾಗ್ತದೆ. ಉಂಡೆ ಕಟ್ಟುವಷ್ಟು ಹಿಟ್ಟು ದಪ್ಪ ಆದ ಮೇಲೆ ಅದನ್ನು ಇಳಿಸಿ ಅದನ್ನು ಉಂಡೆ ಮಾಡಿ ಸ್ಟೀಮ್ನಲ್ಲಿ ಬೇಯಿಸುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಎಲ್ಲ ಬಳಸೋದಿಲ್ಲ. ಬೇಕಾದ್ರೆ ನೀವು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೋದು, ಇಷ್ಟ ಆಗದಿದ್ದರೆ ಪ್ಲೇನಾಗಿ ಕೂಡ ಬಿಡ್ಬೋದು. ಸ್ಟೀಮ್ನಲ್ಲಿಟ್ಟು ಬೇಯಿಸುವ ಕಾರಣ ಇದೊಂದು ಹೆಲ್ದಿ ರೆಸಿಪಿ. ಅದೇ ರೀತಿ ಒಳ್ಳೆ ಹೊಟ್ಟೆ ತುಂಬುತ್ತದೆ ಕೂಡ ಈ ತಿಂಡಿಯಿಂದ. ಇದಕ್ಕೆ ನಾವೆಲ್ಲ ಹೇಗಂದರೆ ಮಳೆಗಾಲದಲ್ಲಿ ಬಿಸಿ ಬಿಸಿ ಅಕ್ಕಿ ಕಡುಬಿಗೆ ತೆಂಗಿನೆಣ್ಣೆ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಸೇರಿಸಿ ತಿಂತೇವೆ. ತುಂಬ ರುಚಿಯಾಗಿರ್ತದೆ.
ನಾನು ಮನೆಗೆ ಹೋದ ಟೈಮ್ನಲ್ಲಿ ತುಂಬ ಫಂಕ್ಷನ್ಗಳಾಯ್ತಾ, ಎಲ್ಲದಕ್ಕೂ ಹೋಗ್ಲಿಕ್ಕೆ ಆಗದಿದ್ರೂ ಕೂಡ ಹತ್ತಿರದ ಕಾರ್ಯಕ್ರಮಗಳಿಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ನಾನು ಅಪ್ಪನಿಗೆ ವೇಷ್ಟಿ ಸೆಟ್ ಮಾಡಿ ಕೊಡ್ತಾ ಇದ್ದೇನೆ. ಈ ಸೆಟ್ ಪಂಚೆ ಮತ್ತು ಶಲ್ಯ ಬರ್ತದಲ್ಲ ಅದು. ಮತ್ತೊಂದು, ಯಾವಾಗ ನೋಡಿದರೂ ಒಂದೇ ಪ್ರಾಬ್ಲಮ್ ಅಪ್ಪಂದು, ನನಗೆ ಶಲ್ಯ ಬೇಡ, ನಾನು ಪಂಚೆ ಮತ್ತು ಅಂಗಿ ಮಾತ್ರ ಹಾಕ್ಕೊಂಡು ಹೋಗ್ತೇನೆ, ಅದು ಶಾಲು ಜಾರಿ ಬೀಳ್ತದೆ, ಹೆಗ್ಲಲ್ಲಿ ನಿಲ್ಲುವುದಿಲ್ಲ, ಹಾಗೆ ಹೀಗೆ ಅಂತೇಳಿ. ಬಟ್ ಅದು ಎರಡು ಸೆಟ್ ತೆಕೊಂಡು ಹೋದರೆ ಹಾಕ್ಕೊಂಡು ಹೋದ್ರೇ ಚೆಂದ ಅಲ್ಲ. ಅದಕ್ಕೆ ನಾನು ಈ ಸತಿ ಏನು ಮಾಡಿದೆ ಅಂತ ಹೇಳಿದರೆ, ಅವ್ರದ್ದು ಶಲ್ಯ ಉಂಟಲ್ಲ ಅದನ್ನು ಚಂದಕ್ಕೆ ಮಡಿಸ್ತಾ ಇದ್ದೇನೆ. ಅಂದರೆ ಆ ಗೋಲ್ಡನ್ ಜರಿ ಏನುಂಟು ಅದು ಮಿಡಲ್ನಲ್ಲಿ ಬಂದು ನಿಲ್ಲುವ ಹಾಗೆ ಮಡಿಸ್ತಾ ಇದ್ದೇನೆ. ಅದಾದಮೇಲೆ ಅದಿನ್ನು ಸರಿ ನಿಲ್ಲುವುದಿಲ್ಲ ಅಂತ ಆದರೆ, ಅಂದರೆ ಕೆಲವು ಮೆಟೀರಿಯಲ್ ಆ ಥರ ಇರ್ತದೆ, ನಿಲ್ಲುವುದಿಲ್ಲ ಅಂತ ಆದರೆ ಅದಕ್ಕೆ 2 ಕಾರ್ನರಲ್ಲೂ ಪಿನ್ ಮಾಡ್ಬೋದು. ಸೊ ಇದೀಗ ನಿಲ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಅವರಿಗೆ ಪಿನ್ ಮಾಡಿ ಕೊಡ್ತಾ ಇದ್ದೇನೆ. ಆಮೇಲೆ ಅದಕ್ಕೆ ಬೇಕಾದ್ರೆ ಅಯನ್ ಕೂಡ ಮಾಡ್ಬೋದು, ಮಾಡದಿದ್ರೂ ಚೆಂದ ನಿಲ್ತದೆ, ಅಯನ್ ಮಾಡಿದರೆ ಇನ್ನೂ ಕೂಡ ನೀಟಾಗಿ ನಿಲ್ತದೆ. ನಾನು ಇದನ್ನೆಲ್ಲ ಮಾಡುವಷ್ಟರಲ್ಲಿ ಅಪ್ಪ ಪೇಟೆಯಿಂದ ಮನೆಗೆ ಬೇಕಾದ ಗ್ರೋಸರೀಸ್ ಎಲ್ಲ ತಂದಿದ್ರು. ಅದನ್ನೆಲ್ಲ ಜೋಡಿಸಿಡೋದು ನಾನು ಮತ್ತು ಅಪ್ಪನೇ. ಈಗ ಅಂತಲ್ಲ, ನಾನು ಸಣ್ಣವಳಿರುವಾಗಿಂದಲೂ ಅಷ್ಟೇ, ಮನೆಗೆ ಏನೆಲ್ಲ ಗ್ರೋಸರಿ ಸಾಮಾನು ತರ್ತೇವೆ ಅದನ್ನೆಲ್ಲ ನಾನು ಅಪ್ಪನೇ ಸೇರಿ ಜೋಡಿಸ್ತಿದ್ದದು. ಆ್ಯಂಡ್ ಅದು ಬಂದ ದಿನವೇ ಅದನ್ನೆಲ್ಲ ಅದರ ಜಾಗದಲ್ಲಿ ಇಟ್ಟು ಒತ್ತರೆ ಆಗಿರಬೇಕಿತ್ತು, ಇಲ್ಲಾಂದರೆ ಅಮ್ಮನಿಂದ ನಮಗೆ ಪ್ರಸಾದ ಸಿಗ್ತಿತ್ತು. ಇವತ್ತಿಗೂ ಅಷ್ಟೇ ಹಾಗೆ ಬೈಗಳು ಸಿಗ್ತದೆ ಅದನ್ನು ಸರಿಯಾಗಿ ಇಡದಿದ್ದರೆ. ಹಾಗಾಗಿ ಇವತ್ತೇ ಮಾಡಿ ಮುಗಿಸ್ತೇವೆ. ಇನ್ನು ಹಳೆ ಅಡುಗೆ ಸಾಮಾನುಗಳೆಲ್ಲ ಇರ್ತದಲ್ಲ ಉಳಿದದ್ದು, ಅದನ್ನೆಲ್ಲ ತೆಗೆದು ಡ್ರಮ್ ಕ್ಲೀನ್ ಮಾಡಿ ಇವತ್ತೇನು ಹೊಸ ತಂದಿದೆ ಅದನ್ನೆಲ್ಲ ತುಂಬಿಸಿಡೋದು. ನಮ್ಮ ಮನೆಯಲ್ಲಿ ಈ ಥರ ಸ್ಟೀಲ್ ಡ್ರಮ್ ಅಥವಾ ನಮ್ಮ ನಾರ್ಮಲ್ ಬ್ಲೂ ಕಲರ್ ಡ್ರಮ್ ಬರ್ತದಲ್ಲ ಅದರಲ್ಲೇ ಸಾಮಾನು ಇಡೋದು. ಬಿಕಾಸ್ ಇಲಿಗಳ ಉಪದ್ರ ಸುಮಾರು ಉಂಟು ನಮ್ಮಲ್ಲಿ. ಹಾಗಾಗಿ ಇನ್ನು ಹಣ್ಣು ಮತ್ತು ತರಕಾರಿಗಳು ಇದನ್ನು ಕೂಡ ಫ್ರಿಜ್ನಲ್ಲಿ ಸೆಟ್ ಮಾಡಿಡಬೇಕು. ಕೆಲವರು ಹೇಳ್ತಾರೆ ಇದನ್ನೆಲ್ಲ ಫ್ರಿಜ್ನಲ್ಲಿ ಇಟ್ಟರೆ ಬಾಡಿದ ಹಾಗೆ ಆಗ್ತದೆ, ಫ್ರೆಶ್ ಆಗಿ ಇರುವುದಿಲ್ಲ ಅಂತೇಳಿ. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಈ ಸೊಪ್ಪು ತರಕಾರಿ ಹಣ್ಣುಗಳನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಡ್ತೇನೆ. ಸೊ ಇದು 7ರಿಂದ 10 ದಿನಗಳವರೆಗೆ ಫ್ರೆಶ್ ಆಗಿಯೇ ಇರ್ತದೆ, ಬಾಡಿ ಹೋಗೋದಿಲ್ಲ. ಇನ್ನು ಬಿಡಿಸಿದ ಕರಿಬೇವಾಗಿರ್ಬೋದು, ಗಾಂಧಾರಿ ಮೆಣಸು, ಹಸಿಮೆಣಸು ಇದನ್ನೆಲ್ಲ ಒಂದು ಡಬ್ಬಿಯಲ್ಲಿ ಹಾಕಿಡ್ಬೋದು, ಅದು ಕೂಡ ಫ್ರೆಶ್ ಆಗಿಯೇ ಉಳಿತದೆ, ಬಾಡಿ ಹೋಗೋದಿಲ್ಲ, ಏನೂ ಆಗೋದಿಲ್ಲ. ಇನ್ನೊಂದು ವಿಷಯ, ಒಂದು ವೇಳೆ ಈ ಥರ ಮಾಡೋದಿದ್ರೆ ನೀವು ಕವರ್ನ ಕೆಪಾಸಿಟಿ ಅಷ್ಟು ಇಡೀ ತುಂಬಿಸ್ಲಿಕ್ಕೆ ಹೋಗಬೇಡಿ, ಡಬ್ಬಿಯಲ್ಲೂ ಅಷ್ಟೇ ಫುಲ್ ತುಂಬಿಸ್ಲಿಕ್ಕೆ ಹೋಗಬೇಡಿ, ಮುಕ್ಕಾಲು ಭಾಗದಷ್ಟೇ ತುಂಬಿಸಿದ್ರೆ ಸಾಕು. ಆ ಥರ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಅಡಿಯಲ್ಲಿರುವ ತರಕಾರಿ ಸೊಪ್ಪುಗಳೆಲ್ಲ ಬಾಡಿ ಹೋಗ್ತದೆ, ಬೆಂದ ಹಾಗಾಗ್ತದೆ. ಹಾಗಾಗಿ ಮುಕ್ಕಾಲು ಭಾಗದಷ್ಟೇ ತುಂಬಿಸಿ, ಕೆಪಾಸಿಟಿ ಎಷ್ಟುಂಟು ಅಷ್ಟಡೀ ತುಂಬಿಸ್ಲಿಕ್ಕೆ ಹೋಗಬೇಡಿ. ಸಂಜೆ ಆಗ್ತಿದ್ದ ಹಾಗೆ ಜೋರು ಮಳೆ ಶುರು ಆಯಿತು. ಒಂದೇ ಒಂದು ಮಳೆ ಆದರೂ ಕೂಡ ನಮ್ಮಲ್ಲಿದ್ದ ಸೆಕೆಗೆ ಒಮ್ಮೆ ತಂಪು ಅಂತ ಅನಿಸಿತ್ತು ಎಲ್ರಿಗೂ. ಆಬ್ವಿಯಸ್ಲಿ ಬಿಸಿ ಬಿಸಿ ಚಾಯ್ ಮಾಡಿದ್ರು ಅಮ್ಮ, ಮಳೆ ನೋಡ್ಕೊಂಡು ಕುಡಿದ್ವಿ. ಸ್ವಲ್ಪ ಹೊತ್ತಾಗುವಾಗ ಬಿಸಿ ಬಿಸಿ ಏನಾದ್ರು ತಿನ್ನಬೇಕು ಅಂತಾಯಿತು. ಉಪ್ಪಿಟ್ಟು ಮಾಡುವ ಅಂತ ಹೊರಟೆವು, ಬಟ್ ಅಕ್ಕಿ ಕಡುಬು ಉಂಟಲ್ಲ ಅಂತಲೂ ಅನಿಸಿತ್ತು. ಮಳೆಗೆ ಏನಾದ್ರು ತಿನ್ನಲೇಬೇಕು ಅಂತ ಆಸೆ ಆಗಿ ಫೈನಲಿ ಉಪ್ಪಿಟ್ಟು ಮಾಡಿದೆವು. ನಾವಿವತ್ತು ಟೊಮೆಟೊ, ನೀರುಳ್ಳಿ ಮತ್ತು ಹಸಿಮೆಣಸು ಹಾಕಿ ಉಪ್ಪಿಟ್ಟು ಮಾಡ್ತಿರೋದು. ಪ್ಲೇನ್ ಆಗಿ ತಿನ್ನುವ ಬದಲು ನಮಗೆ ಏನೇನು ತರಕಾರಿಗಳೆಲ್ಲ ಇಷ್ಟ ನೋಡಿ ಅದೆಲ್ಲ ಹಾಕಿ ಮಾಡಿದರೆ ತುಂಬ ರುಚಿಯಾಗ್ತದೆ. ನನಗೆ ಉಪ್ಪಿಟ್ಟು ಮೆತ್ತಗೆ ಬೇಸಿಕಲಿ ಸ್ವಲ್ಪ ಪಿಚಿ ಪಿಚಿ ಇದ್ರೇ ಇಷ್ಟ ಆಗೋದು. ಅದಕ್ಕೆ ತುಪ್ಪ ಹಾಕಿ ತಿಂದರೆ ಯಮ್ಮಿ ಇನ್ ಮೈ ಟಮ್ಮಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೇನಾದರೂ ಇದ್ದರೆ ಈ ವಿಡಿಯೋವನ್ನೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.